Yes, once again, welcome to the remaining part of the syllabus of the subject, that is the inclusive education. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಉಳಿದಿರುವಂತಹ ವಿಷಯ ವಸ್ತುವಿನ ಬಗೆಗೆ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಸಮನ್ವಯ ಶಿಕ್ಷಣದ ಉಳಿದ ಪಠ್ಯಕ್ರಮಗಳನ್ನು ಕುರಿತು ನಾವು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಓಕೆ, ಈಗಾಗಲೇ ನಾವು ಮೊದಲನೇ ಯೂನಿಟನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉದ್ದೇಶಗಳನ್ನು ತಿಳಿದುಕೊಂಡಿದ್ದೇವೆ. ಈಗಾಗಲೇ ಮೊದಲನೇ ಯೂನಿಟ್ನ ಪರಿಕಲ್ಪನೆಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ ಮತ್ತು ಎರಡನೇ ಯೂನಿಟಿನ ಪರಿಕಲ್ಪನೆಗಳನ್ನು ಕೂಡ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಲೆಟ್ ಅಸ್ ಸಿ ವಾಟ್ ಈಸ್ ದ ಅದರ್ ಸಿಲೆಬಸ್ ರಿಗಾರ್ಡಿಂಗ್ ಟು ದ ಸಬ್ಜೆಕ್ಟ್ ದ ಇನ್ಕ್ಲೂಸಿವ್ ಎಜುಕೇಷನ್. ಹಾಗಾದರೆ ಸಮನ್ವಯ ಶಿಕ್ಷಣದ ಉಳಿದ ವಿಷಯ ವಸ್ತು ಯಾವುದು ಎಂಬುದರ ಬಗೆಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಅಬೌಟ್ ದ ಥರ್ಡ್ ಯೂನಿಟ್, ದ ಪಾಲಿಸೀಸ್ ಆ್ಯಂಡ್ ದ ಎಜುಕೇಷನಲ್ ಪ್ರೋಗ್ರಾಮ್ಸ್ ಆಫ್ ದ ಇನ್ಕ್ಲೂಸಿವ್ ಎಜುಕೇಷನ್. ಹಿಯರ್ what are the policies and the programs of the inclusive education. Let us see in detail. ಇವತ್ತಿನ ತರಗತಿಯಲ್ಲಿ ನಾವು ಮೂರನೇ ಯೂನಿಟ್ನಲ್ಲಿ ದ ಪಾಲಿಸೀಸ್ ಅಂಡ್ ಪ್ರಾವಿಷನ್ಸ್ ಫಾರ್ ಇನ್ಕ್ಲೂಷನ್ ಅನ್ನೋದ್ರ ಬಗೆಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ದ 3.1 ದ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಪಾಲಿಸೀಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ದ ಡಿಸಬಿಲಿಟಿ ಆ್ಯಕ್ಟ್ 1995, Convention of Right of Act 3/1 1992, and the Rehabilitation Council of India 1992. ಈ ಮೂರನೇ ಯೂನಿಟ್ನಲ್ಲಿ ಬರ್ತಕ್ಕಂತಹ ಬಹುಮುಖ್ಯವಾಗಿರುವಂತಹ ವಿಚಾರಗಳೆಂದರೆ ಸಾಮಾನ್ಯವಾಗಿ ಇರುವಂತಹ ಅಂಶಗಳು, ಸಮನ್ವಯತೆಗೆ ಸಂಬಂಧಪಟ್ಟಂತ ನೀತಿಗಳು ಮತ್ತು ಪ್ರಾವಧಾನಗಳು. ಅದರಲ್ಲಿ ಒಂದನೇದು ನೋಡೋದಾದ್ರೆ ನಾವು ರಾಷ್ಟ್ರೀಯ ಮತ್ತು ರಾಜ್ಯ ನೀತಿಗಳು, ವಿಶೇಷವಾಗಿ 1995ರ ಅಸಕ್ತತೆ ಅಥವಾ ಅಂಗವೈಕಲ್ಯತೆಯ ಕಾಯ್ದೆಯ ಶಿಫಾರಸುಗಳು ಮತ್ತು ಭಾರತೀಯ ಪುನರ್ವಸತಿಯ ಮಂಡಳಿ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ 1992. ಇದರ ಅಂಶಗಳನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ದಿಸ್ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ಥರ್ಡ್ ಯೂನಿಟ್. The second thing is 3.1 is the international policies regarding to the inclusion in the 3.2. ಅಂತಾರಾಷ್ಟ್ರೀಯ ನೀತಿಗಳು ಸಮನ್ವಯತೆಗೆ ಸಂಬಂಧಪಟ್ಟಂತೆ ಅಥವಾ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ನೀತಿಗಳು ಯಾವ್ಯಾವುದು ಎಂಬುದನ್ನು ಕೂಡ ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. Third one is 3.3 legal provisions. ಕಾನೂನಿನ ಅವಕಾಶಗಳು, ಯಾವ್ಯಾವ ರೀತಿಯಾಗಿರುವಂತಹ ಕಾನೂನಿನ ಅವಕಾಶಗಳು ಇದಾವೆ ಯಾವುದಕ್ಕೆ ಸಂಬಂಧಪಟ್ಟಂತೆ, ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕಾನೂನಾತ್ಮಕ ಅವಕಾಶಗಳು, ಇಂಟರ್ನ್ಯಾಷನಲ್ ಪಾಲಿಸೀಸ್ ಅಂಡ್ ಆಲ್ಸೋ ದ ಲೀಗಲ್ ಪ್ರಾವಿಷನ್ಸ್, ಕಾನೂನಿನ ಪ್ರಾವಧಾನಗಳು ಅಥವಾ ಅವಕಾಶಗಳು. 3.4 what is the role of functionaries, the other functionaries like the teachers, parents, peers, administrators, community, NGOs and the government and private organizations and also the policy makers. ಸಾಮಾನ್ಯವಾಗಿ ಸಮನ್ವಯತೆಗೆ ಸಂಬಂಧಪಟ್ಟಂತ ಕೆಲವು ಕಾರ್ಯಕರ್ತರ ಪಾತ್ರ. ರೋಲ್ ಆಫ್ ಫಂಕ್ಷನರೀಸ್ ಅಂದರೆ
ಕಾರ್ಯಕರ್ತರು ಏನೇನು ಕೆಲಸಗಳನ್ನ ಮಾಡ್ತಾರೆ. ಯಾರ್ಯಾರನ್ನ ಕಾರ್ಯಕರ್ತರು ಅಂತ ಗುರುತಿಸ್ತಾರೆ? ಶಿಕ್ಷಕ, ಪೋಷಕ, ಗೆಳೆಯರು, ಸಮವಯಸ್ಕರ ಗುಂಪು ಅಥವಾ ಗೆಳೆಯರು ಅವರು ಕೂಡ ಕಾರ್ಯಕರ್ತರೆ. ಆಡಳಿತಗಾರರು, ಸಮಾಜ, ಸರ್ಕಾರೇತರ ಸಂಘ ಸಂಸ್ಥೆಗಳು, ಸರ್ಕಾರಿ ಮತ್ತು ಖಾಸಗಿ ಸಂಘಟನೆಗಳು ಮತ್ತು ನೀತಿಗಳನ್ನ ನಿಯಮಗಳನ್ನ ರೂಪಿಸುವಂಥವರು ಪಾಲಿಸಿ ಮೇಕರ್ಸ್ ಅಂತ ನಾವು ಕರೀತೀವಿ. ಅವರು ಕೂಡ ಇವತ್ತು ನಮ್ಮ ಸಮನ್ವಯ ಶಿಕ್ಷಣದ ಜೊತೆ ಕೈ ಜೋಡಿಸಿರೋದನ್ನು ಕೂಡ ನಾವು ನೋಡುವಂಥ ಪ್ರಯತ್ನವನ್ನು ಮಾಡಬಹುದು. ದಿಸ್ ಈಸ್ ಆಲ್ ಅಬೌಟ್ the 3.4, the role of functionaries. Then 3.5, an introduction to child with special needs, CWSN. C ಅಂದ್ರೆ child, W with special needs, childs with the special needs. ಮಗುವಿಗೆ ವಿಶೇಷ ಅಗತ್ಯತೆಗಳಿಗೆ ಸಂಬಂಧಿಸಿದಂತೆ ಒಂದು ಪರಿಚಯವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡೋದು. ಅದರಲ್ಲಿ ಮುಖ್ಯವಾಗಿದೆ ಅನ್ ಇಂಟ್ರೊಡಕ್ಷನ್ ಟು ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್, ಮಗುವಿನ ವಿಶೇಷ ಅಗತ್ಯತೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಶಿಷ್ಟವಾದ ಒಂದು ಪರಿಚಯ ಮತ್ತು ಅವರ ಅವಶ್ಯಕತೆಗಳು ಏನು ಎಂಬುದನ್ನು ನೋಡ್ತೇವೆ. ಅದರಲ್ಲಿ 3.5.1 ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಇನ್ 1986. What are the special needs or provisions according to the national policy education regarding to the inclusion or the inclusive education? ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಶಿಕ್ಷಣ ನೀತಿ ನೀಡಬಹುದಾದಂತಹ ಅಂಶಗಳು ಅಥವಾ ಆದ್ಯತೆಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ದೆನ್ ಯುನೆಸ್ಕೋ 1989, 1989ರಲ್ಲಿ ಯುನೆಸ್ಕೋ ಕೊಟ್ಟಿರುವಂತಹ ವರದಿಗಳೇನು ಅಥವಾ ಶಿಫಾರಸುಗಳೇನು ಅಥವಾ ಏನು ಕಾರ್ಯಕ್ರಮವನ್ನ ಮಾಡ್ತಾ ಇದೆ ರಿಗಾರ್ಡಿಂಗ್ ಟು ದ ಇನ್ಕ್ಲೂಸಿವ್ ಎಜುಕೇಶನ್ ಅನ್ನೋದ್ರ ಬಗೆಗೆ ಕೂಡ ನಾವು ಪ್ರಯತ್ನವನ್ನ ಮಾಡೋಣ. ಯುನೆಸ್ಕೋ 2006 2006ರ ಯುನೆಸ್ಕೋ ನೀತಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ನಾವು ಇವತ್ತಿನ ತರಗತಿಯಲ್ಲಿ ಮಾಡ್ತೇವೆ. ದೆನ್ RTE ಆಕ್ಟ್, ಶಿಕ್ಷಣ ಹಕ್ಕು ಕಾಯ್ದೆ, ರೈಟ್ ಟು ಎಜುಕೇಶನ್ ಆಕ್ಟ್. RTE ಆಕ್ಟ್ ಕೂಡ ಕೆಲವೊಮ್ಮೆ ಸಲಹೆಗಳನ್ನು ನೀಡೋದನ್ನು ಕೂಡ ನಾವು ಗಮನಿಸಿದ್ದೇವೆ. ದೆನ್ ಯುನೆಸ್ಕೋ ರೋಲ್ ಆಫ್ ಗವರ್ನಮೆಂಟ್ ಅಂಡ್ ಲೋಕಲ್ ಅಥಾರಿಟೀಸ್, ರೋಲ್ ಆಫ್ ಗವರ್ನಮೆಂಟ್ ಅಂಡ್ ದ ಲೋಕಲ್ ಅಥಾರಿಟೀಸ್, ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ಪಾತ್ರ ಏನಿದೆ, ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಯಾವ ರೀತಿಯಾದ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದೆ ರಿಗಾರ್ಡಿಂಗ್ ಟು ದ ಇನ್ಕ್ಲೂಸಿವ್ ಎಜುಕೇಶನ್ ಸಂಬಂಧಪಟ್ಟಂತೆ ನೀತಿಗಳು ಏನು. ದೆನ್ ಸರ್ವ ಶಿಕ್ಷಣ ಅಭಿಯಾನ SSA, ದ ರೋಲ್ ಆಫ್ ದ ಸರ್ವ ಶಿಕ್ಷಾ ಅಭಿಯಾನ ಇನ್ ಇನ್ಕ್ಲೂಸಿವ್ ಎಜುಕೇಶನ್, ಸರ್ವ ಶಿಕ್ಷಾ ಅಭಿಯಾನ SSA ಅಂದರೆ ಸರ್ವ ಶಿಕ್ಷಣ ಅಭಿಯಾನ ಅನ್ನೋದು ಕನ್ನಡದಲ್ಲೂ ಅದೇನೆ, ಇಂಗ್ಲಿಷಲ್ಲೂ ಕೂಡ ಅದೇ ಆಗುತ್ತೆ. 3.5.7 ಇಂಟಿಗ್ರೇಷನ್ ಸ್ಕೂಲ್ಸ್ ಆ್ಯಂಡ್ ನಾರ್ಮಲ್ ಸ್ಕೂಲ್ಸ್. ಹಿಯರ್ what is the difference between the integrated school and also the normal school? ಸಮಗ್ರ ಶಾಲೆಗಳು ಅಂದರೆ ಏನು ಮತ್ತು ಸಾಮಾನ್ಯ ಶಾಲೆಗಳು ಅಂದರೆ ಏನು, ಅವುಗಳಿಗಿರುವ ವ್ಯತ್ಯಾಸಗಳು ಯಾವುದು, ಸಮಗ್ರ ಶಾಲೆಗಳ ವಿಶೇಷತೆಗಳು ಏನು ಹಾಗೂ ಸಾಮಾನ್ಯ ಶಾಲೆಗಳ ವಿಶೇಷತೆಗಳು ಏನು ಅನ್ನೋದನ್ನು ಕುರಿತು ಕೂಡ ನಾವು ಚರ್ಚೆಯನ್ನು ನಾವು ಮಾಡ್ತೀವಿ. ರೋಲ್ ಆಫ್ ಟೀಚರ್ ಇನ್ ಇನ್ಕ್ಲೂಸಿವ್ ಸ್ಕೂಲ್ಸ್ ಅನ್ನೋದು ಕೂಡ ಒಂದು, ಅದರಲ್ಲಿ ಇಂಟಿಗ್ರೇಷನ್ ಸ್ಕೂಲ್ ಆ್ಯಂಡ್ ನಾರ್ಮಲ್ ಸ್ಕೂಲ್ ಅನ್ನೋದು ಕೂಡ ಒಂದು. ದೆನ್ ಸಮನ್ವಯ ಶಾಲೆಗಳಲ್ಲಿ ಶಿಕ್ಷಕರ ಪಾತ್ರ, ರೋಲ್ ಆಫ್ ಟೀಚರ್ ಇನ್ ಇನ್ಕ್ಲೂಸಿವ್ ಎಜುಕೇಶನ್, ಸಮಗ್ರ ಶಿಕ್ಷಣದ ಅಭಿಯಾನದ ಅಡಿಯಲ್ಲಿ ಅಥವಾ ಸಮಗ್ರ ಶಾಲೆಗಳಲ್ಲಿ ಶಿಕ್ಷಕರ ಪಾತ್ರ ಯಾವುದಿರುತ್ತೆ, ರೋಲ್ ಆಫ್ ಟೀಚರ್ ಇನ್ ಇನ್ಕ್ಲೂಸಿವ್ ಸ್ಕೂಲ್ಸ್. ದೆನ್ 3.5.9 ಅಸೆಸ್ಮೆಂಟ್, ನಾಲೆಡ್ಜ್,
assessment of knowledge and skills in inclusive classroom. Assessment of knowledge and skills in inclusive classroom. ಸಮನ್ವಯ ತರಗತಿಯಲ್ಲಿ ಜ್ಞಾನ ಮತ್ತು ಕೌಶಲ್ಯದ ಮೌಲ್ಯ ನಿರ್ಧಾರ ಮಾಡೋದು ಹೇಗೆ, ಯಾವ ರೀತಿ ಅಸೆಸ್ಮೆಂಟ್ ಪ್ರಕ್ರಿಯೆ ನಡೆಯುತ್ತೆ, ನಾಲೆಡ್ಜ್ ಸಂಬಂಧಪಟ್ಟಂತೆ, ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳಲ್ಲಿ ಅಥವಾ ಸಮನ್ವಯ ಶಿಕ್ಷಣ ನೀತಿಯಲ್ಲಿ ಯಾವ ರೀತಿಯಾಗಿರುವಂತಹ ಅಸೆಸ್ಮೆಂಟ್ ಅನ್ನ ಶಿಕ್ಷಕರಾಗಲಿ ಅಥವಾ ವ್ಯವಸ್ಥೆಯಾಗಲಿ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ತಿಳಿಯುವಂತ ಪ್ರಯತ್ನವನ್ನ ಮಾಡ್ತೇವೆ. ದೆನ್ ದ ಲಾಸ್ಟ್ ಒನ್ ಈಸ್ ರೋಲ್ ಆಫ್ ಚಿಲ್ಡ್ರನ್, ಪೇರೆಂಟ್ಸ್, ಕಮ್ಯುನಿಟಿ, ಅಡ್ಮಿನಿಸ್ಟ್ರೇಷನ್ ಅಂಡ್ ದ ಪಾಲಿಸಿ ಮೇಕರ್ಸ್. ಅಡ್ಮಿನಿಸ್ಟ್ರೇಷನ್ ಅಂಡ್ ಪಾಲಿಸಿ ಮೇಕರ್ಸ್, ರೋಲ್ ಆಫ್ ಚಿಲ್ಡ್ರನ್, ಪೇರೆಂಟ್, ಕಮ್ಯುನಿಟಿ, ಅಡ್ಮಿನಿಸ್ಟ್ರೇಟರ್ಸ್ ಅಂಡ್ ಪಾಲಿಸಿ ಮೇಕರ್ಸ್. ಸಾಮಾನ್ಯವಾಗಿ ಶಿಕ್ಷಣದಲ್ಲಿ ಮಕ್ಕಳ ಪಾತ್ರ ಮತ್ತು ಪೋಷಕರ ಪಾತ್ರ ಹಾಗೂ ಸಮುದಾಯದ ಪಾತ್ರ ಮತ್ತು ಆಡಳಿತಗಾರರ ಪಾತ್ರ ಹಾಗೂ ನೀತಿಯನ್ನ ನಿರ್ಧಾರ ಮಾಡುವವರ ಪಾತ್ರಗಳು ಹೇಗಿರುತ್ತೆ ಎಂಬುದನ್ನು ಕುರಿತು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ನಾವು ಈ 2ನೇ ಯೂನಿಟ್ನಲ್ಲಿ ಮಾಡ್ತೇವೆ. ದಿಸ್ ಈಸ್ ಆಲ್ ಅಬೌಟ್ ದ ಬ್ರೀಫ್ ಇಂಟ್ರಡಕ್ಷನ್ ರಿಗಾರ್ಡಿಂಗ್ ಟು ದ ಸಿಲೆಬಸ್ ಆಫ್ ದಿ 3rd ಯೂನಿಟ್. ಇದಿಷ್ಟು ಅಂಶಗಳು ಕೂಡ 3ನೇ ಘಟಕದಲ್ಲಿ ಬರುವಂತಹ ಪಠ್ಯಕ್ರಮದ ಕುರಿತಾದ ಮಾಹಿತಿಗಳಾಗಿವೆ. Let us see what is the another important, the 4th unit, that is the unit number 4th. Unit number 4th, issues and challenges and innovative practices. Issues and challenges and the innovative practices regarding to the inclusive education. ಹಾಗಾದ್ರೆ ಈ ಸಮನ್ವಯ ಶಿಕ್ಷಣದ ನೀತಿಗಳಲ್ಲಿ ಅಥವಾ ಸಮನ್ವಯ ಶಿಕ್ಷಣವನ್ನ ನಿರೂಪಣೆ ಮಾಡುವಂತಹ ಅಂಶಗಳಲ್ಲಿ ನಾವು ಮುಖ್ಯವಾಗಿ ಯಾವ ರೀತಿಯಾಗಿರುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋದು 4ನೇ ಯೂನಿಟ್ನಲ್ಲಿ ಸಂಬಂಧಪಟ್ಟಂತ ಅಂಶಗಳು. ದಿಸ್ ಈಸ್ ಅಬೌಟ್ ದ ರಿಗಾರ್ಡಿಂಗ್ ಟು ದ 4th unit, that is the issues regarding to the inclusive education. The 4.1 is the early identification. Early identification. ಸಾಮಾನ್ಯವಾಗಿ ವಿಶೇಷ ಮಕ್ಕಳನ್ನು ನಾವು ಬೇಗನೆ ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತೇವೆ, ಬೇಗನೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ನಾವು ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಸಮನ್ವಯ ಶಿಕ್ಷಣ ಇವತ್ತು ಬಹಳ ಮುಖ್ಯವಾಗಿರುವಂತಹ ವಿಷಯ ವಸ್ತುವಾಗಿ ಕಾಣಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಆಗುತ್ತೆ. ಅರ್ಲಿ ಐಡೆಂಟಿಫಿಕೇಶನ್ ಅನ್ನುವಂಥದ್ದು ಕೂಡ ಮತ್ತೊಂದು ಮುಖ್ಯವಾದಂಥ ಒಂದು ವಿಚಾರ. ದೆನ್ 4.2 ಸ್ಕೂಲ್ ಆ್ಯಂಡ್ ಕರಿಕ್ಯುಲರ್ ಆಸ್ಪೆಕ್ಟ್. ಸ್ಕೂಲ್ ಆ್ಯಂಡ್ ಕರಿಕ್ಯುಲರ್ ಆಸ್ಪೆಕ್ಟ್, ಶಾಲೆ ಮತ್ತು ಪಠ್ಯಕ್ರಮದ ಅಂಶಗಳು. ಶಾಲೆ ಮತ್ತು ಪಠ್ಯಕ್ರಮದ ಅಂಶಗಳನ್ನು ನಾವು ಮುಖ್ಯವಾಗಿ ನೋಡ್ತೀವಿ. ಯಾವುದರಲ್ಲಿ? ಯೂನಿಟ್ ನಂಬರ್ 4, ದ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆ್ಯಂಡ್ ದ ಇನೋವೇಟಿವ್ ಪ್ರಾಕ್ಟೀಸಸ್ ಸಂಬಂಧಪಟ್ಟಂಥ ವಿಚಾರಗಳು. ಸ್ಕೂಲ್ ಆ್ಯಂಡ್ ಕರಿಕ್ಯುಲರ್ ಅಡಾಪ್ಟೇಷನ್. ಅಡಾಪ್ಟೇಷನ್ ಅಂದರೆ ಶಾಲೆ ಮತ್ತು ಪಠ್ಯಕ್ರಮವನ್ನು ಅನ್ವಯಿಸಿಕೊಳ್ಳುವಂಥ ಕ್ರಮಗಳು, ನೀತಿಗಳು, ಅನ್ವಯ ಮಾಡುವಂತಹ ಹಂತಗಳು. ಆ ಹಂತಗಳಲ್ಲಿ ಮುಖ್ಯವಾಗಿ ನಾವು ಶಾಲೆಯಲ್ಲಿರುವಂತಹ ಪಠ್ಯಕ್ರಮವನ್ನು ಅಥವಾ ಶಾಲೆಗೆ ಸಂಬಂಧಪಟ್ಟಂಥ ಪಠ್ಯಕ್ರಮವನ್ನು ಅನ್ವಯಿಸಿಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತೇವೆ. ದೆನ್ 4.3 ಟೀಚರ್ ಟ್ರೈನಿಂಗ್, ಡೆವಲಪಿಂಗ್ ಆಫ್ ಟೀಚಿಂಗ್ ಮಟೀರಿಯಲ್ಸ್, innovative practices, and also the developing of the authorities. ಸಾಮಾನ್ಯವಾಗಿ ಶಿಕ್ಷಕರ ಅಂಶಗಳಲ್ಲಿ ಬರುವಂಥ ಪ್ರಯತ್ನಗಳನ್ನು ನೋಡೋದಾದರೆ ನಾವು ಮುಖ್ಯವಾಗಿ
ಪ್ರಯತ್ನವನ್ನ ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ನಾವು ಶಾಲೆ ಮತ್ತು ಪಠ್ಯಕ್ರಮ ಹಾಗೂ ಶಿಕ್ಷಕ ಹಾಗೂ ಬೋಧನಾ ಸಾಮಗ್ರಿಗಳನ್ನು ಕುರಿತು ತಿಳಿಯುವಂತಹ ಪ್ರಯತ್ನ. ಜೊತೆಗೆ 4.3 ದ ಟೀಚರ್ಸ್ ಟ್ರೈನಿಂಗ್, ದ ಡೆವಲಪಿಂಗ್ ಆಫ್ ದ ಟೀಚಿಂಗ್ ಮಟೀರಿಯಲ್ಸ್. ಸಾಮಾನ್ಯವಾಗಿ ಶಿಕ್ಷಕರ ತರಬೇತಿಯಲ್ಲಿ ನಾವು ಕೊಡುವಂತಹ ಪ್ರಯತ್ನಗಳು, ಸಾಮಗ್ರಿಗಳು ಮತ್ತು ಹೊಸ ಹೊಸ ನಾವೀನ್ಯ ರೀತಿಯ ಅಭ್ಯಾಸಗಳನ್ನು ಬಳಕೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಇನೋವೇಟಿವ್ ಪ್ರಾಕ್ಟೀಸಸ್. 4.4 ದ ಇವ್ಯಾಲ್ಯುಯೇಷನ್ ಪ್ರೊಸೀಜರ್ಸ್, ಮೌಲ್ಯಮಾಪನ ವಿಭಾಗಗಳು. ಸಾಮಾನ್ಯವಾಗಿ ಮೌಲ್ಯಮಾಪನ ಕ್ರಮಗಳು, ಮೌಲ್ಯಮಾಪನ ವಿಭಾಗಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತೀವಿ. These are all the important curricular aspects regarding to the unit number 2. That is the fourth unit number 4, the early identification, school and curricular adaptation, teachers training, developing of teaching materials, innovative practices. 4.4 evaluation procedures. ಸಾಮಾನ್ಯವಾಗಿ 4 ಹಂತಗಳಲ್ಲೂ ಕೂಡ ನಾವು ಬಹುಮುಖ್ಯವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದ syllabus regarding to the inclusive education. In later we will discuss about the basic concepts regarding to the inclusive education. ಮುಂದಿನ ಹಂತಗಳಲ್ಲಿ ನಾವು ಇವುಗಳಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಯೂನಿಟಲ್ಲಿ, ಮೊದಲನೇ ಯೂನಿಟ್ನಲ್ಲಿ ಏನೇನು ಅಂಶಗಳಿದೆ ಹಾಗೂ ಎರಡನೇ ಯೂನಿಟ್ನಲ್ಲಿ ಯಾವ ಯಾವ ಅಂಶಗಳನ್ನು ನಾವು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತೇವೆ, ಹಾಗೂ ಮೂರನೇ ಯೂನಿಟ್ನಲ್ಲಿ ಯಾವ ಯಾವ ಅಂಶಗಳನ್ನು ನೋಡ್ತೇವೆ. ಎರಡನೇ ಯೂನಿಟ್ನಲ್ಲಿ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೂ ಮೂರನೇ ಯೂನಿಟ್ನಲ್ಲಿ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಪಾಲಿಸೀಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ದ ಡಿಸಬಿಲಿಟಿ ಆ್ಯಕ್ಟ್ ಅನ್ನುವಂಥ ಅಂಶಗಳಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದನ್ನು ನಾವು ವಿವರವಾಗಿ ಮುಂದಿನ ತರಗತಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಮತ್ತು 4ನೇ ಯೂನಿಟ್ನಲ್ಲಿ ಇದೆಲ್ಲವೂ ಕೂಡ ಮಕ್ಕಳಿಗೆ ಸಂಬಂಧಪಟ್ಟಂತಹ ಹಲವು ರೀತಿಯ ಅಂಶಗಳು, ವಿಶೇಷವಾಗಿ ವಿಶೇಷ ಸಮನ್ವಯ ಶಿಕ್ಷಣಕ್ಕೆ ಒಳಗಾಗಿರುವಂತಹ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಸೈನ್ಮೆಂಟ್ಗಳನ್ನು ಅಥವಾ ಪ್ರಾಕ್ಟಿಕಮ್ ಅನ್ನು ನೋಡೋದಾದರೆ, ವಾಟ್ ಆರ್ ದ ಅಸೈನ್ಮೆಂಟ್ ಪಾರ್ಟ್ ರಿಗಾರ್ಡಿಂಗ್ ಟು ದ ಇನ್ಕ್ಲೂಸಿವ್ ಎಜುಕೇಶನ್? What is the practicum part regarding to the inclusive education? It is always meant to do 10 marks questions. Here we have to assign some assignments or some practicum works or project based work related to the inclusive setup or inclusive system, or specially abled children, or the special children, or any other government policy or provisions. Later I will assign a practicums or assignment for you. ಮುಂದಿನ ದಿನಗಳಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಕ್ಟಿಕಮ್ಗಳನ್ನು ಮತ್ತು ನಿಯೋಜಿತ ಕಾರ್ಯಗಳನ್ನು ನಾನು ನಿಮಗೆ ನೀಡಲಿದ್ದೇನೆ. ಅದು 10 ಮಾರ್ಕ್ಸ್ಗೆ ಇರ್ತದೆ. ಹೇಗೆ ಮೊದಲನೇ ಸೆಮಿಸ್ಟ್ರಲ್ಲಿ ಫಿಲಾಸಫಿಯಲ್ಲಿ ಅಥವಾ ಎರಡನೇ ಸೆಮಿಸ್ಟರ್ನಲ್ಲಿ ನಾಲೆಜ್ ಆ್ಯಂಡ್ ಕರಿಕ್ಯುಲಮ್ನಲ್ಲಿ ಹೇಗೆ ತಾವು ಪ್ರಾಕ್ಟಿಕಮ್ಗಳನ್ನು ಬರೆದಿದ್ದೀರೋ, ಅದೇ ಥರನಾಗಿ ಈ ಇನ್ಕ್ಲೂಸಿವ್ ಎಜುಕೇಷನಲ್ಲೂ ಕೂಡ ತಾವುಗಳು ಪ್ರಾಕ್ಟಿಕಮ್ಗಳನ್ನು ಬರೆಯುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನಾವು ಇದು ಪ್ರಾಕ್ಟಿಕಮ್ಗಳನ್ನಾಗಿ ಏನು ಮಾಡ್ತೇವೆ, ಸಾಮಾನ್ಯವಾಗಿ ವಿಶೇಷ ಮಕ್ಕಳ ಅಧ್ಯಯನವನ್ನು ನೀವು ಮಾಡ್ಬೋದು, ಅಥವಾ ವಿಶೇಷವಾಗಿರುವಂಥ ಶಾಲೆಗಳನ್ನು ಭೇಟಿ ಮಾಡಿ ಶಾಲೆಗಳ ವರದಿಯನ್ನು ತಯಾರು ಮಾಡ್ಬೋದು, ಅಥವಾ ದೈಹಿಕ ಸವಾಲುಳ್ಳ ಮಕ್ಕಳನ್ನು ಭೇಟಿ ಮಾಡಿ ಅವರ ಬಗೆಗೆ ರಿಪೋರ್ಟನ್ನು ಕೂಡ ನೀವು ತಯಾರು ಮಾಡ್ಬೋದು. ಉದಾಹರಣೆ, ಈಗ ವಿಜುವಲಿ ಇಂಪೇರ್ಡ್ ಮಕ್ಕಳಿರ್ತಾರೆ, ಸ್ಪೀಚ್ ಇಂಪೇರ್ಡ್ ಮಕ್ಕಳಿರ್ತಾರೆ,
ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ ಇರ್ತಾರೆ, ಡಿಸೇಬಲ್ಡ್ ಚಿಲ್ಡ್ರನ್ ಇರ್ತಾರೆ, ಪರ್ಸನ್ ವಿತ್ ಸ್ಪೆಷಲ್ ನೀಡಿ ಚಿಲ್ಡ್ರನ್ ಇರ್ತಾರೆ, ಮೆಂಟಲಿ ಚಾಲೆಂಜ್ಡ್ ಇರ್ಬೋದು, ಮೆಂಟಲಿ ಡಿಸ್ಟರ್ಬ್ ಚಿಲ್ಡ್ರನ್ಸ್ಗಳು ಕೂಡ ಇರ್ಬೋದು, ಮಾನಸಿಕವಾಗಿ ಸವಾಲುಳ್ಳ ಮಕ್ಕಳು, ವಿಶೇಷ ಚೇತನರು ಅಂತ ನಾವು ಕರೆಯುತ್ತೇವೆ, ವಿಶೇಷ ಚೇತನ ಮಕ್ಕಳು, ವಿಕಲಚೇತನರು ಅಥವಾ ದೈಹಿಕ ನ್ಯೂನತೆ ಉಳ್ಳಂತಹ ಮಕ್ಕಳು, ಶ್ರವಣ ದೋಷವುಳ್ಳಂತಹ ಮಕ್ಕಳು, ದೃಷ್ಟಿ ದೋಷವುಳ್ಳಂತಹ ಮಕ್ಕಳು, ಹಾಗೂ ಅಂಗ ವೈಕಲ್ಯತೆಯನ್ನು ಹೊಂದಿರತಕ್ಕಂಥ ಮಕ್ಕಳು, ಭಾಷಾ ನ್ಯೂನ್ಯತೆಯನ್ನು ಅಥವಾ ಮಾತುಗಾರಿಕೆಯ ನ್ಯೂನ್ಯತೆಯನ್ನು ಹೊಂದಿರುವಂತಹ ಮಕ್ಕಳಿರ್ತಾರೆ. ಆ ಮಕ್ಕಳನ್ನು ಕುರಿತು ಆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ಗಳೇನಿದೆ, ಸರ್ಕಾರದ ಯೋಜನೆಗಳೇನಿದೆ, ಸರ್ಕಾರ ಏನೇನು ಯೋಜನೆಗಳನ್ನು ಅವರಿಗೋಸ್ಕರ ಹಮ್ಮಿಕೊಂಡಿದೆ ಅನ್ನುವ ಕುರಿತು ತಾವು ರಿಪೋರ್ಟ್ಗಳನ್ನು ಕೂಡ ತಯಾರು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ನಿಮ್ಮ ಏರಿಯಾದಲ್ಲೇ ಬರುವಂತಹ ಅಥವಾ ನಿಮ್ಮ ಊರಿನಲ್ಲೇ ಬರುವಂತಹ ಅಥವಾ ನಿಮ್ಮ ಮನೆಯಲ್ಲೇ ಇರಬಹುದಾದಂತಹ ವಿಶೇಷ ಸಾಧನೆಯುಳ್ಳಂತಹ ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ಗಳನ್ನು ಕೂಡ ನೀವು ಮಾಡಬಹುದು. ಸರ್ಕಾರ ಏನು ಪ್ರಾಜೆಕ್ಟ್ಗಳನ್ನು ತಂದಿದೆ, ವಿಶೇಷ ಚೇತನರಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ಗಳು ಏನು, ಆ ಹಿನ್ನೆಲೆಯಲ್ಲೂ ಕೂಡ ತಾವುಗಳು ಆ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡಬಹುದು. ಇದರ ಜೊತೆ ಸೆಮಿನಾರ್ ಆನ್ ಅಲಾಟೆಡ್ ಟಾಪಿಕ್, ತಾವು ಅದು 5 ಮಾರ್ಕ್ಸ್ಗೆ ಇರುತ್ತೆ, ಗೊತ್ತಿದೆ ಈಗಾಗಲೇ. ನಾವು ಅಲಾಟ್ ಮಾಡಿರುವಂತಹ ವಿಷಯಕ್ಕನುಗುಣವಾಗಿ ತಾವು ಸೆಮಿನಾರ್ಗಳನ್ನು ಬರಿಬೇಕಾಗುತ್ತೆ. ಸುಮಾರು 7ರಿಂದ 8 ಪೇಜು ಅಥವಾ 6ರಿಂದ 8 ಪೇಜು ಸೆಮಿನಾರ್ಗಳನ್ನು ಬರೆದು ಪ್ರೆಸೆಂಟ್ ಮಾಡಬೇಕು. ಈಗಾಗಲೇ ನೀವು ಅದನ್ನು ಬರೆದಿದ್ದೀರಿ ಮೊದಲನೇ ಹಾಗೂ 2ನೇ ಸೆಮಿಸ್ಟರ್ನಲ್ಲಿ. ಅದೇ ಥರನಾಗಿ 3ನೇ ಸೆಮಿಸ್ಟರ್ನಲ್ಲೂ ಕೂಡ ಬರೆಯುವ ಪ್ರಯತ್ನವನ್ನು ತಾವುಗಳು ಇಲ್ಲಿ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಏನು ಅಟೆಂಡೆನ್ಸ್ ಪ್ರಕಾರ ಇದೆ ನಿಮ್ಮ ನಂಬರು, ಆ ನಂಬರ್ಗಳಿಗೆ ಅನುಗುಣವಾಗಿ ಮೊದಲನೇ ಯೂನಿಟ್ನಿಂದ ತೆಗೆದುಕೊಂಡು 4ನೇ ಯೂನಿಟ್ಟಿನವರೆಗೂ ಕೂಡ ತಾವು ತಮ್ಮ ಹಾಜರಾತಿಯ ಪ್ರಕಾರ, ಅಟೆಂಡೆನ್ಸ್ ಪ್ರಕಾರ ಆ ಸಿಲೆಬಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೋದು. ಆಯ್ಕೆ ಮಾಡಿಕೊಂಡು ಅದನ್ನು ಬರೀಬೋದು. ಅದರ ಬಗ್ಗೆ ನಾನು ಮತ್ತೊಂದು ತರಗತಿಯಲ್ಲಿ ಯಾವಾಗಲಾದರೂ ಡಿಸ್ಕಸ್ ಮಾಡ್ತೇನೆ, ಅಥವಾ ಝೂಮ್ ಮೀಟಿಂಗ್ ಮಾಡಿ ನಿಮಗೆ ಟಾಪಿಕನ್ನು ನಾನು ಅಲಾಟ್ ಮಾಡ್ತೇನೆ, ಅಥವಾ ನಾನು ರೆಡಿ ಮಾಡಿ ಆ ಅಸೈನ್ಮೆಂಟ್ಗಳನ್ನು ಕೂಡ ನಿಮಗೆ ನಾನು ನೀಡಲಿದ್ದೇನೆ. ಅಲ್ಲಿಯವರೆಗೂ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ನೀವು ಮಾಡಬೇಕಾಗುತ್ತೆ. ದೆನ್ ದ ಅನದರ್ ಒನ್ ಈಸ್ ದ ಟೆಸ್ಟ್ ಫಾರ್ 5 ಮಾರ್ಕ್ಸ್. ಟೆಸ್ಟ್ ಫಾರ್ 5 ಮಾರ್ಕ್ಸ್ ಸಾಮಾನ್ಯವಾಗಿ 40 ಮಾರ್ಕ್ಸ್ಗಳಿಗೆ ಮಾಡ್ತೇವೆ ನಾವು ಟೆಸ್ಟನ್ನು. ಅದನ್ನು ಕನ್ಸಿಡರ್ ಮಾಡುವಂಥದ್ದು ನಾವು 5 ಮಾರ್ಕ್ಸಿಗೆ ಅದನ್ನು ಟೆಸ್ಟನ್ನು ಕನ್ಸಿಡರ್ ಮಾಡ್ತೇವೆ. ಈಗ ಅದು ಮುಖ್ಯ ವಿಚಾರಗಳು ಅಲ್ಲ, ಆದರೆ ಅಸೈನ್ಮೆಂಟು ಮತ್ತು ಪ್ರಾಕ್ಟಿಕಮ್ಗಳು ಕೂಡ ಬಹಳ ಮುಖ್ಯ ವಿಚಾರ ಅಂತ ಹೇಳೋದು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಇದಿಷ್ಟು ಕೂಡ ಪ್ರಾಕ್ಟಿಕಮ್ ಪಾರ್ಟ್ನಲ್ಲಿರುವಂತಹ ವಿಚಾರಗಳು. ಹಾಗಾಗಿ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಮುಖ್ಯವಾಗಿ 4 ಯೂನಿಟ್ಗಳು ಇರೋದ್ರಿಂದ ಆ 4 ಯೂನಿಟ್ಗಳು ಕೂಡ ಬಹಳ ಮುಖ್ಯನೇ ಆಗುತ್ತೆ. ಹಾಗಾದರೆ ಇದ್ರ ಬಗ್ಗೆ ನಿಮಗೆ ಬಹುಶಃ ಮೊದಲನೇ ಯೂನಿಟ್ಟಿಂದನೂ ಕೂಡ ಪ್ರಯತ್ನವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಇಲ್ಲಿ ನೀವು ಮಾಡಿದ್ದೀರಿ. ಮತ್ತೊಮ್ಮೆ ನಾನು ಇದನ್ನು ತಕ್ಷಣ ರೀಕ್ಯಾಪ್ ಮಾಡ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ನಾನು ಮಾಡ್ತೇನೆ. ಮುಖ್ಯವಾಗಿ ಅದರ ಉದ್ದೇಶಗಳನ್ನು ಕೂಡ ನೀವು ನೋಡಿದ್ದೀರಿ, ಗಮನಿಸ್ಕೊಂಡಿದ್ದೀರಿ. ಸಾಮಾನ್ಯವಾಗಿ ಮಕ್ಕಳನ್ನು ಹೊಂದಾಣಿಕೆ ಮಾಡುವಂಥದ್ದು, ಶಾಲಾ ವಾತಾವರಣಕ್ಕೆ ಹೊಂದಾಣಿಕೆ ಮಾಡುವಂಥದ್ದು, ಕಲಿಕಾ ನ್ಯೂನ್ಯತೆಯನ್ನು ಹೋಗಲಾಡಿಸುವಂಥದ್ದು, ಸಮನ್ವಯ ದೃಷ್ಟಿಕೋನವನ್ನು ಹೊಂದುವಂತೆ ಮಾಡುವಂಥದ್ದು, ಮತ್ತು ಸಮಗ್ರ ಸಾಮಾನ್ಯ ಸಮನ್ವಯ ಶಿಕ್ಷಣಕ್ಕಿರುವಂಥ ವ್ಯತ್ಯಾಸವನ್ನು ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಮಾಡುವಂಥದ್ದು, ಮತ್ತು ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ನೀತಿಯನ್ನು, ನ್ಯಾಯವನ್ನು ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ದೆನ್ ಅವರಿಗೆ ಆ ಮಕ್ಕಳು ಹೊಂದಿರತಕ್ಕಂತಹ ಶೈಕ್ಷಣಿಕ ಅವಕಾಶಗಳನ್ನು ತಿಳಿಸುವಂಥದ್ದು, ಮತ್ತು ಮಕ್ಕಳ ಕಾರಣಗಳನ್ನು ಪತ್ತೆ ಹಚ್ಚುವಂಥದ್ದು, ಆ ಕಾರಣಗಳಿಗೆ ಏನು ಸಮಸ್ಯೆ ಇದೆ, ಯಾಕೆ ಆ ಥರ ಕಾರಣಗಳು ಉಂಟಾಗುತ್ತೆ ಅನ್ನೋದು ಕೂಡ ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಇಂಟರ್ಪ್ರಿಟ್ ದ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ಫಾರ್ ದಿ ಇನ್ಕ್ಲೂಸಿವ್ ಎಜುಕೇಷನ್, ಕ್ರಿಟಿಕಲಿ ರಿವ್ಯೂ ದ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್, ಅದಕ್ಕೆ ಸಂಬಂಧಪಟ್ಟಂಥ ಸಮಗ್ರ
ವಿಚಾರಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ಮಾಡೋದು. ಇವಿಷ್ಟು ಅಂಶಗಳು ಏನಾಗುತ್ತೆ ಸಮನ್ವಯ ಶಿಕ್ಷಣದ ಪ್ರಮುಖ ಉದ್ದೇಶಗಳಾಗಿ ಕೂಡ ಅದು ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಆನ್ ಕಂಪ್ಲೀಷನ್ ಆಫ್ ದಿ B.Ed course or third semester, you are able to know about or you are able to understand about the children's regarding to this manner. ಇದರ ಮುಖ್ಯವಾಗಿ ಮೊದಲನೇ ಯೂನಿಟ್ ಟು ದ ಕಾನ್ಸೆಪ್ಟ್ ಆಫ್ ದಿ ಇನ್ಕ್ಲೂಸಿವ್ ಎಜುಕೇಶನ್ ಆರ್ ದ ಇಂಟ್ರೊಡಕ್ಷನ್ ಆಫ್ ದಿ ಇನ್ಕ್ಲೂಸಿವ್ ಎಜುಕೇಶನ್ ಅನ್ನುವಂಥದ್ದು ಮೊದಲನೇ ಯೂನಿಟ್ ಆಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅಂಶಗಳನ್ನು ಕೂಡ ನೀವು ಇಲ್ಲಿ ನೋಡ್ತೀರಿ ಅಲ್ವಾ. ಹಾಗಾಗಿ ಅದರಲ್ಲಿ ಎರಡನೇ ಯೂನಿಟ್ಗಳಲ್ಲೂ ಕೂಡ ಇರುವಂಥ ವಿಚಾರಗಳನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಶನ್ ಆರ್ ದ ಇಂಟಿಗ್ರೇಟೆಡ್ ಎಜುಕೇಶನ್, ದಟ್ ಈಸ್ ದ ಮೇನ್ ಬೇಸಿಕ್ ಯೂನಿಟ್ಸ್ ಆಫ್ ದ ಥರ್ಡ್ ಯೂನಿಟ್. ಅದರಲ್ಲಿ ಮುಖ್ಯವಾಗಿ ಈ ಕೆಳಕಂಡಂಥ ಅಂಶಗಳನ್ನು ನೋಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್ ಆಫ್ ದಿ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ಟು ದ ಇನ್ಕ್ಲೂಸಿವ್ ಎಜುಕೇಶನ್, ಆ ಮಕ್ಕಳ ಸಮವಯಸ್ಕರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಹಾಗೂ ಅವರನ್ನು ಮುಖ್ಯವಾಹಿನಿಗೆ ತರುವಂತಹ ಒಂದು ಪ್ರಯತ್ನ, ಅವೆಲ್ಲವೂ ಕೂಡ ಮೊದಲನೇ ಯೂನಿಟ್ನಲ್ಲಿ ಬಂದಿರುವಂಥದ್ದನ್ನು ನೋಡ್ತೀವಿ. ಇಂಟ್ರೊಡಕ್ಷನ್ ಟು ಇನ್ಕ್ಲೂಸಿವ್ ಎಜುಕೇಶನ್ ಸಾಮಾನ್ಯವಾಗಿ ಆ ದೃಷ್ಟಿಯಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಸಮನ್ವಯ ಶಿಕ್ಷಣದ ಪರಿಚಯ ಅನ್ನುವಂಥದ್ದು, ಆ ಪರಿಚಯದಲ್ಲಿ ಆ ಪ್ರಯತ್ನಗಳು ಕೂಡ ಇರುತ್ತೆ. ಇನ್ನು ಎರಡನೇ ಯೂನಿಟಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ, ಎರಡನೇ ಯೂನಿಟಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಆ ಮಕ್ಕಳನ್ನ ಗುರುತಿಸುವಂಥ ಪ್ರಯತ್ನ, ಡಿಫರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಇನ್ಕ್ಲೂಸಿವ್ ಸಿಸ್ಟಮ್ ಅಂತ ಅದು ಎರಡನೇ ಯೂನಿಟ್. ಡಿಫರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಇನ್ ಇನ್ಕ್ಲೂಸಿವ್ ಸಿಸ್ಟಮ್ ಅಂತೇಳಿ ಎರಡನೇ ಯೂನಿಟಲ್ಲಿ ಮತ್ತೊಂದ್ಸರಿ ನೀವು ಗ್ಲಾನ್ಸ್ ಮಾಡ್ಬೋದು. ದೈಹಿಕ ನ್ಯೂನತೆ ಉಳ್ಳವರು ಅಥವಾ ದೃಷ್ಟಿ ನ್ಯೂನತೆ ಉಳ್ಳವರು ಅಥವಾ ಮಾತುಗಾರಿಕಾ ನ್ಯೂನತೆ ಉಳ್ಳುವಂಥವರು, ಆಡಿಟರಿ ಚಾಲೆಂಜ್ ಅಂದರೆ ಶ್ರವಣ ದೋಷ ನ್ಯೂನತೆ ಉಳ್ಳುವಂಥವರು, ಸ್ಪೀಚ್ ಚಾಲೆಂಜ್ ಅಂದರೆ ಮಾತುಗಾರಿಕೆ ಬರದೇ ಇರುವಂಥವ್ರು ಅಥವಾ ಮಾತಿನಲ್ಲಿ ನ್ಯೂನತೆಯನ್ನು ಹೊಂದಿರುವಂತಹ ಮಕ್ಕಳು, ಜೊತೆಗೆ ಬೇರೆ ಬೇರೆ ವಿಶೇಷ ಶಾಲೆಗಳು ಅಂತ ಇದೆ. ನೀವಾಗಲೇ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಎಜುಕೇಷನ್ ಇನ್ ಕಂಟೆಂಪರರಿ ಇಂಡಿಯಾದಲ್ಲಿ ಕೂಡ ಈ ಶಾಲೆಗಳನ್ನು ವಿಶೇಷವಾಗಿ ಶಾಲೆಗಳನ್ನು ಅಧ್ಯಯನ ಮಾಡಿದಿರಿ. ಆ ಶಾಲೆಗಳ ಮಕ್ಕಳ ಜೊತೆ ಈ ಮಕ್ಕಳು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕಿರುವಂಥ ಸಮಸ್ಯೆಗಳು, ಉದಾಹರಣೆ ಸೈನಿಕ ಶಾಲೆ, ನವೋದಯ ಶಾಲೆ ಅಥವಾ ಮೊರಾರ್ಜಿ ಶಾಲೆ ಅಥವಾ ಕುವೆಂಪು ಶಾಲೆಗಳು ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಅಥವಾ ಇವೆಲ್ಲವೂ ಎಲ್ಲ ಮಕ್ಕಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಆಗದೇ ಇರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ಕೂಡ ಅಲ್ಲಿ ನಾವು ನೋಡ್ತೇವೆ. ಅದರ ಜೊತೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸವಾಲುಳ್ಳಂಥ ಮಕ್ಕಳ ಸಮಸ್ಯೆಗಳನ್ನು ಕೂಡ ಇಲ್ಲಿ ನಾವು ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಎರಡನೇ ಯೂನಿಟ್ನಲ್ಲಿ. ಇನ್ನು ಮೂರನೇ ಯೂನಿಟ್ ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಇದು ರಾಷ್ಟ್ರೀಯ ಮತ್ತು ರಾಜ್ಯ ನೀತಿಗಳಿಗೆ ಸಂಬಂಧಪಟ್ಟಂಥ ಒಂದು ಯೂನಿಟ್, ಪಾಲಿಸೀಸ್ ಆ್ಯಂಡ್ ಪ್ರಾವಿಷನ್ಸ್ ಫಾರ್ ದಿ ಇನ್ಕ್ಲೂಷನ್. ಥರ್ಡ್ ಯೂನಿಟ್ ಏನಿದು ಪಾಲಿಸೀಸ್ ಆ್ಯಂಡ್ ಪ್ರಾವಿಷನ್ಸ್ ಫಾರ್ ದಿ ಇನ್ಕ್ಲೂಷನ್. ಅದರಲ್ಲಿ ಇಂಟರ್ನ್ಯಾಷನಲ್ ಪಾಲಿಸೀಸ್ ಇದೆ, ಕೆಲವು ಲೀಗಲ್ ಪಾಲಿಸೀಸ್ ಕೂಡ ನಾವು ನೋಡ್ತೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಕೊಟ್ಟಿರುವಂತಹ ಅಂಶಗಳು ಅಥವಾ ಯುನೆಸ್ಕೋ ಕೊಟ್ಟಿರುವಂಥ ಅಂಶಗಳು, ಯುನೆಸ್ಕೋ 1989, ಯುನೆಸ್ಕೋ 2006 ಎರಡು ರೀತಿಯ ವರದಿಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ, ಏನೇನು ಅಂಶಗಳನ್ನು ಕೊಟ್ಟಿದೆ ಅಂತ. ಮತ್ತು ರೋಲ್ ಆಫ್ ದ ಗವರ್ನಮೆಂಟ್ ಆ್ಯಂಡ್ ಲೋಕಲ್ ಅಥಾರಿಟೀಸ್ ರಿಗಾರ್ಡಿಂಗ್ ದ ಇನ್ಕ್ಲೂಸಿವ್ ಸಿಸ್ಟಮ್, ಆ ಮಕ್ಕಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನೇನು ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದನ್ನು ಕೂಡ ನೋಡಲಿಕ್ಕೆ ಕೂಡ ಸಾಧ್ಯತೆ ಆಗುತ್ತೆ. ಇಂಟೆಗ್ರೇಷನ್ ಸ್ಕೂಲ್ಸ್ ಆ್ಯಂಡ್ ನಾರ್ಮಲ್ ಸ್ಕೂಲ್, ಇವತ್ತು ನಾವೆಲ್ಲರೂ ಕೂಡ ನಾರ್ಮಲ್ ಸ್ಕೂಲಲ್ಲಿ ಇದ್ದೀವಿ. ಇಂಟೆಗ್ರೇಷನ್ ಸ್ಕೂಲ್ಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಕೂಲ್ಗಳಿಗಿರುವಂಥ ವ್ಯತ್ಯಾಸಗಳು ಏನು ಅನ್ನೋದನ್ನು ಕೂಡ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಮಕ್ಕಳ ಪಾತ್ರ ಅಥವಾ ಸಮನ್ವಯ ಶಿಕ್ಷಣ ದೃಷ್ಟಿ ಸಂಬಂಧಪಟ್ಟಂತೆ ಮಕ್ಕಳ ಅಭಿಪ್ರಾಯಗಳೇನಿದೆ ಲಾಸ್ಟ್ ಯೂನಿಟಲ್ಲಿ ನಾವು ನೋಡ್ತಾ ಇದ್ದೀವಿ. 3.5.10 ಏನು ಹೇಳುತ್ತೆ ಅಂದರೆ ದ ರೋಲ್ ಆಫ್ ದಿ ಚಿಲ್ಡ್ರನ್ ಆ್ಯಂಡ್ ಪೇರೆಂಟ್ಸ್, ಕಮ್ಯುನಿಟಿ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಾಲಿಸೀಸ್, ಈ ಥರದ ಅಂಶಗಳು ಕೂಡ ಬರುತ್ತೆ. ಫೋರ್ತ್ ಒನ್ ಯೂನಿಟ್ ಇಟ್ ಈಸ್ ವೆರಿ ವೆರಿ ಸಿಂಪಲ್, ದ ಅರ್ಲಿ ಐಡೆಂಟಿಫಿಕೇಷನ್ ಅನ್ನುವಂಥದ್ದು ಕೂಡ ಇದೆ. ಸ್ಕೂಲ್ ಆ್ಯಂಡ್ ಕರಿಕ್ಯುಲರ್ ಅಡಾಪ್ಟೇಷನ್ ಅಂತಲೂ ಕೂಡ ಇದೆ, ಯೂನಿಟ್ಗಳು ಕೂಡ ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪುಸ್ತಕಗಳು ಕೂಡ ಇದೆ. ಸ್ಪೆಷಲ್ ಎಜುಕೇಷನ್ ಅಂತೇಳಿ, ವಿಶೇಷ ಶಿಕ್ಷಣ ಅಂತೇಳಿ ಕೂಡ ಇದೆ, ಅಥವಾ ಇನ್ಕ್ಲೂಸಿವ್ ಎಜುಕೇಷನ್ ಅಂತೇಳಿ ಕೂಡ ಎಸ್.ಕೆ. ಶಿವಕುಮಾರ್ ಅವರು ಬರೆದಿರೋ ಒಂದು ಪುಸ್ತಕನೂ ಕೂಡ ಇದೆ. ನಿಮ್ಮಲ್ಲಿ ಅಥವಾ ಯಾರಾದರೂ ಬುಕ್ ಸ್ಟಾಲ್ ಸಿಕ್ಕರೆ ತೊಗೊಳ್ಬೋದು. ಅಥವಾ ಡಾಕ್ಟರ್ ಎಸ್. ಶಿವಯ್ಯನವರು ಬರೆದಿದ್ದಾರೆ ಸಮನ್ವಯ ಶಿಕ್ಷಣ ಅಂತೇಳಿ, ಕನ್ನಡ
ಮಾಧ್ಯಮದಲ್ಲಿದೆ. ಸಮನ್ವಯ ಶಿಕ್ಷಣ ಅಂತೇಳಿ ಡಾಕ್ಟರ್ ಶಿವಯ್ಯನವರು ಬರೆದಿದ್ದಾರೆ. ಅದನ್ನು ಕೂಡ ತಾವು ರೆಫರ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಅದನ್ನು ರೆಫರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಒಂದೊಂದೇ ಯೂನಿಟನ್ನು ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ, ಎಲ್ಲರೂ ಹ್ಯಾಪಿಯಾಗಿರಿ, ಸುರಕ್ಷಿತವಾಗಿರಿ, ಮನೆಯಲ್ಲೇ ಇರಿ. ಸ್ಟೇ ಹೋಮ್ ಸೇಫ್ ಹೋಮ್. ಸ್ಟೇ ಹೋಮ್ ಸೇಫ್ ಹೋಮ್. ಥ್ಯಾಂಕ್ ಯು.